ಅದು 4-5 ಜಿಲ್ಲೆಗಳ ಜನರ ರೋಗಿಗಳ ಪಾಲಿಗೆ ಇರುವ ಸರ್ಕಾರಿ ಆಸ್ಪತ್ರೆ. ಪ್ರತಿನಿತ್ಯ ಈ ಆಸ್ಪತ್ರೆಗೆ 4-5 ಜಿಲ್ಲೆಯ ಸಾವಿರಾರು ರೋಗಿಗಳು ಭೇಟಿ ನೀಡಿ ರೋಗಕ್ಕೆ ಚಿಕಿತ್ಸೆ ಪಡೆದುಕೊಳ್ತಾರೆ. ಆದರೆ ಕಳೆದ 2-3 ತಿಂಗಳಿನಿಂದ ಈ ಆಸ್ಪತ್ರೆಯಲ್ಲಿ ವಾಂತಿ ಭೇದಿಗೆ ಮಾತ್ರೆಗಳು ಸಿಗುತ್ತಿಲ್ಲ. ಅಷ್ಟಕ್ಕೂ ಆಸ್ಪತ್ರೆ ಯಾವುದು ಅಂತೀರಾ? ಈ ವರದಿ ನೋಡಿ. 5 ಜಿಲ್ಲೆಗಳಿಗೆ ಇರೋದು ಒಂದೇ ಸರ್ಕಾರಿ ಆಸ್ಪತ್ರೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಔಷಧಿ ಸಿಗೋದು ಕಷ್ಟ. ಕಳೆದೆರಡು ತಿಂಗಳಿಂದ ವಾಂತಿ ಭೇದಿಗೂ ಸಿಗ್ತಿಲ್ಲ ಮಾತ್ರೆ. ಇದು ಮಲೆನಾಡು ಜಿಲ್ಲೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ. ಅತ್ಯಾಧುನಿಕ ಉಪಕರಣ, ಪರಿಣಿತ ವೈದ್ಯರು ಇಲ್ಲಿದ್ದಾರೆ. ಹೀಗಾಗಿಯೇ ಈ ಆಸ್ಪತ್ರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ 4-5 ಜಿಲ್ಲೆಯ ಸಾವಿರಾರು ರೋಗಿಗಳು ಇಲ್ಲಿಗೆ ಪ್ರತಿನಿತ್ಯ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಾರೆ. ಇದೀಗ ಈ ಆಸ್ಪತ್ರೆಯಲ್ಲಿ ವಾಂತಿ ಭೇದಿಗೂ ಮಾತ್ರೆ ಸಿಗುತ್ತಿಲ್ಲವಂತೆ. 3 ತಿಂಗಳಿನಿಂದ ಸ್ಟಾಕ್ ಬಂದಿಲ್ಲ ಅಂತ ವೈದ್ಯರು ಹೊರಗಡೆಯಿಂದ ಮಾತ್ರೆ ಖರೀದಿ ಮಾಡಲು ಚೀಟಿ ಬರೆದು ಕೊಡುತ್ತಿದ್ದಾರೆ. ಅಲ್ಲದೆ ಬಿಪಿಎಲ್ ಕಾರ್ಡ್ ಇದ್ದವರಿಗೂ ರಕ್ತ ಪರೀಕ್ಷೆ ಸೇರಿದಂತೆ ಇತರೆ ಪರೀಕ್ಷೆಗಳಿಗೆ ಹೆಚ್ಚಿನ ಹಣ ಕಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ರೋಗಿಯ ಸಂಬಂಧಿ ಆರೋಪ ಮಾಡಿದ್ದಾರೆ. ಈಗ ನೀರಿನ ಚೆಕಪ್ ನಿನ್ನೆ 3 ಕೊಟ್ಟಿದ್ರು, 600 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ನೀರಿನ ಕೊಡಲ್ಲ, ಎಲ್ಲ ಕಟ್ಸ್ಕೊಂತಾರೆ. ಬಿಪಿಎಲ್ ಕಡಿದ್ರೆ ಅರ್ಧ ಚಾರ್ಜ್ ಅರ್ಧ ಫ್ರೀ ಅಂತ ಹೇಳ್ತಾರೆ, ಯಾವುದು ಕೊಡಲ್ಲ. ಆಸ್ಪತ್ರೆ ವಿರುದ್ಧ ಹಲವು ಆರೋಪಗಳು ಕೇಳಿಬಂದ ಹಿನ್ನೆಲೆ ಶಾಸಕ ಚನ್ನಬಸಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರೋಗಿಗಳು ಹಾಗೂ ರೋಗಿಗಳ ಕಡೆಯವರಿಂದ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆದ್ರು. ಔಷಧಾಲಯ ಉಗ್ರಾಣಕ್ಕೆ ಭೇಟಿ ನೀಡಿ ಔಷಧಿ ಸ್ಟಾಕ್ ಕುರಿತು ಪರಿಶೀಲನೆ ನಡೆಸಿದ್ರು. ಅವರೇ ಹೇಳಿದ್ರು ಒಂದಿನ ಸರ್ ಸಮಸ್ಯೆ ಆಗಿದೆ ಅಂತ. ಈಗ ಹೇಳ್ತಿದ್ರೆ ವಾರ ಬರಲ್ಲ, ಲೇಟ್ ಆಗತ್ತೆ ಅಂತ. ಏನೇನ್ ಮೆಡಿಸಿನ್ಸ್ ಬೇಕು ನೀವು ಪಟ್ಟಿದ್ದೀರಾ? ಇಲ್ಲ, ಅನೇಕರು ಅವರ ಕಷ್ಟಗಳನ್ನ, ನೋವುಗಳನ್ನ ನಮ್ಮ ಹತ್ರ ಹೇಳ್ಕೊಂಡ್ರು ರೋಗಿಗಳು. ಬಿಪಿಎಲ್ ಕಾರ್ಡ್ ಇದೆ, 1700 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಬಿಪಿಎಲ್ ಕಾರ್ಡ್ ಇದೆ, 1900 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಬ್ಲಡ್ ಚೆಕಪ್ ಗೆ 750 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಇದೆಲ್ಲ ನಾನು ಹೇಳಿದ್ದಲ್ಲ, ರೋಗಿಗಳೇ ಹೇಳಿದ್ದು. ಮೆಡಿಸಿನ್ಸ್ ಎಲ್ಲ ಕಡೆನೂ ಇದೆ ಅಂತ ಹೇಳ್ತಾರೆ. ಅಲ್ಲಿರೋ ಪರಿಸ್ಥಿತಿನ ಅದು ನೋಡ್ಬಿಟ್ರೆ ಭಯ ಆಗತ್ತೆ ನಮಗೆ. ವಾಂತಿ ಭೇದಿಗೆ ಹೊರಗಡೆಗೆ ಚೀಟಿ ಬರ್ಕೊಡುವಂತ ಒಂದು ಸಿಸ್ಟಮ್, ಆದ್ರೆ ಶಿವಮೊಗ್ಗದಲ್ಲಿ ಆ ರೀತಿ ಘಟನೆ ನಡೀತಾ ಇದೆ. ಆ ವಾಟ್ಸ್ಆಪ್ ಅಲ್ಲಿ ವಾಂತಿ ಭೇದಿಗೆ ಸಂಬಂಧಪಟ್ಟಂತ ಔಷಧಿ ಬರೆದಿದ್ದಾರೆ. ನಾನು ಹೊರಗಡೆ ಹೋಗಿ ತಗೋಬೇಕು ಅಂತ ಹೇಳ್ತಾರೆ. ನನ್ನ ಹತ್ರ ಹಣ ಇಲ್ಲ ಇದೆ ಅಂತ ಒಬ್ರು ಹೇಳ್ತಾರೆ. ಸಂಬಂಧಪಟ್ಟಂತ ಕೆಳಗಡೆ ಗೋಡನಿಗೆ ಹೋಗಿ ಕೇಳಿದ್ರೆ ಇನ್ನೊಂದು 3-4 ದಿವಸದಲ್ಲಿ, ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿ. ಮೆಡಿಕಲ್ ಸ್ಟೋರ್ ಅಲ್ಲಿ ಅವ್ರ ಹತ್ರ ಲಭ್ಯ ಇಲ್ಲ. ಕೇಳಿದ್ರೆ ಸಂಬಂಧಪಟ್ಟ ಎಲ್ಲಿ ಗೋಡನ್ ಇದೆ ಅಲ್ಲಿಗೆ ಹೋಗಿ ಕೇಳಿದ್ರೆ, ಆದ್ರೆ ಈ ರೀತಿ ಒಂದು ದುಸ್ಥಿತಿ ಈ ಆರೋಗ್ಯ ಇಲಾಖೆಯಲ್ಲಿ ಇರೋ. ಒಟ್ಟಾರೆ ಸರ್ಕಾರ ಬಡವರಿಗೂ ಕಡಿಮೆ ಖರ್ಚಿನಲ್ಲಿ ಉಚಿತವಾಗಿ ಚಿಕಿತ್ಸೆ ದೊರೆಯಲಿ ಅಂತ ಸರ್ಕಾರಿ ಆಸ್ಪತ್ರೆ ನಡೆಸುತ್ತಿದೆ. ಆದರೆ ಸಣ್ಣ ಪುಟ್ಟ ಕಾಯಿಲೆಗೂ ಮಾತ್ರೆಗಳು ಸಿಗುತ್ತಿಲ್ಲ ಅಂದ್ರೆ ದುರಂತವೇ ಸರಿ. ಇನ್ನಾದ್ರೂ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಕ್ತ ಔಷಧಿ, ಮಾತ್ರೆ ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳುವಂತಾಗಲಿ. ಶಶಿಧರ, ಪಬ್ಲಿಕ್ ಟಿವಿ, ಶಿವಮೊಗ್ಗ.